ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಮಾಡಿ ತುಂಬ ದಿವಸ ಆಗಿತ್ತು. ಸೊ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಕೆಲವರು ನಮಗೆ ಹಿಂದೂಗಳು ಮತ್ತು ಎಲ್ಲ ಮನುಷ್ಯರು, ನಾನು ಹೇಳ್ತೀನಿ ಹಿಂದೂಗಳಂತೆಲ್ಲ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಎಲ್ಲವನ್ನೂ ಓದಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಓದ್ಬೋದು. ಎಲ್ಲರೂ ಅವರವರ ಮತಗ್ರಂಥಗಳನ್ನು ಹೇಗೆ ಓದ್ತಾರೋ ಹಾಗೆ ಇದು ಕೂಡ ಓದಬೇಕು. ಯಾಕಂದರೆ ಸತ್ಯ ಅಸತ್ಯತೆಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಸೊ ಹಾಗೆ ಈ ಭಗವದ್ಗೀತೆ ಅನ್ನೋದು ಬರೀ ಹಿಂದೂಗಳಿಗೆ ಮಾತ್ರ ಸೀಮಿತ ಅಂತಲ್ಲ, ಎಲ್ಲ ಜಾತ್ಯತೀತವರು, ಎಲ್ಲ ಮತಗಳವರು ಇದನ್ನು ಓದಬಹುದು. ಭಗವದ್ಗೀತೆ ಓದೋದಕ್ಕೆ ಕೆಲವು ನಿಯಮಗಳಿವೆ. ಆ ನಿಯಮಗಳನ್ನು ಏನು ಅಂತ ಹೇಳ್ತೀನಿ. ಎಲ್ಲರೂ ಹೇಳಿರುವಂತಹ ನಿಯಮಗಳು. ಸೊ ಅದನ್ನು ಎಲ್ಲರೂ ಪಾಲಿಸೋದಕ್ಕೆ ತುಂಬ ಕಷ್ಟವಾಗುತ್ತೆ. ಸೊ ಆದ್ದರಿಂದ ಈ ಒಂದು ಸುಲಭ ನಿಯಮವನ್ನು ನೀವು ಮಾಡಬಹುದು. ಭಗವದ್ಗೀತೆ ಮುಖ್ಯವಾಗಿ ನಾವು ಯಾವುದಕ್ಕೋಸ್ಕರ ಓದ್ತಾ ಇದ್ದೀವಿ ಅನ್ನೋದನ್ನು ಮೇನ್ ಇಂಟೆನ್ಷನ್ ಆಗಿ ತಗೊಳ್ಬೇಕು. ಭಗವದ್ಗೀತೆನ ಓದೋದು ನಮ್ಮ ತೃಪ್ತಿಗೋಸ್ಕರ ಅಲ್ಲ, ಮತ್ತು ಇನ್ನೊಂದು ನಮ್ಮ ಮತಗ್ರಂಥ ಅಂತಲ್ಲ, ಮತ್ತು ಬೇರೆ ಇನ್ನಿತರ ಬೇರೆ ಅಭಿಪ್ರಾಯಗಳಿರ್ಬೋದು. ಸೊ ಅದಕ್ಕಂತಲ್ಲ, ಭಗವದ್ಗೀತೆಯನ್ನು ಓದೋದು ಭಗವಂತನನ್ನು ದರ್ಶನ ಮಾಡೋದಕ್ಕೆ. ಭಗವಂತನನ್ನು ದರ್ಶನ ಮಾಡೋದು ಹೇಗೆ ಅಂದರೆ, ಹೇಳಿದ ಪ್ರಕಾರ ಭಗವದ್ಗೀತೆ ಓದಿದ ತಕ್ಷಣ ಭಗವಂತ ಬಂದು ಠಣ್ ಅಂತ ಪ್ರತ್ಯಕ್ಷವಾಗಲ್ಲ. ಭಗವದ್ಗೀತೆ ಓದಿದ್ರೆ ಅದರ ಮೂಲಕವಾಗಿ ನಾವು ಮುಕ್ತಿಯ ಮಾರ್ಗ, ಮೋಕ್ಷದ ಮಾರ್ಗವನ್ನು ನಾವು ಹೊಂದಬಹುದು. ಸೊ ಇದು ಮೇನ್ ಇಂಟೆನ್ಷನ್. ಅದು ಭಗವದ್ಗೀತೆಯಲ್ಲಿ ಎಲ್ಲೂ ಕೂಡ ಇದು ಹಿಂದೂಗಳಿಗೋಸ್ಕರ ಅಂತ ಉಲ್ಲೇಖ ಮಾಡಿಲ್ಲ. ಯಾವುದೇ ನಮ್ಮ ಭಗವದ್ಗೀತೆ ಅಂತಲ್ಲ, ನಮ್ಮ ಯಾವುದೇ ಗ್ರಂಥಗಳು, ವೇದಗಳಾಗಿರ್ಬೋದು, ಉಪನಿಷತ್ತಾಗಿರ್ಬೋದು, ಭಾಗವತ, ಮಹಾಭಾರತ, ಇವು ಯಾವುದೂ ಸಹ ಎಲ್ಲೂ ಹಿಂದೂಗಳೇ ಓದಬೇಕು ಅನ್ನೋದು ಯಾರು ಎಲ್ಲೂ ಉಲ್ಲೇಖ ಮಾಡಿಲ್ಲ. ಅದರ ಉಲ್ಲೇಖ ಮಾಡಿರೋದೊಂದೇ, ಮನುಷ್ಯರು ಓದಬೇಕು ಅಷ್ಟೇ ಉಲ್ಲೇಖ ಮಾಡಿರೋದು. ಯಾರಿಗಾದ್ರೂ ತೆಲುಗು ಅರ್ಥ ಆಗೋದಾಗಿದ್ದರೆ ನೀವು ರಾಧಾ ಮನೋಹರ್ ದಾಸ್ ಅನ್ನುವಂಥ ಅವರನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರ ತೆಲುಗು ಅರ್ಥ ಆಗೋರಿದ್ರೆ ರಾಧಾ ಮನೋಹರ್ ದಾಸ್ ಅಂತ ಸರ್ಚ್ ಮಾಡಿ. ಅವರ ವೀಡಿಯೋಸ್ ನಿಮಗೆ ಸಿಕ್ಕಾಪಟ್ಟೆ ವೀಡಿಯೋಸ್ ಸಿಗ್ತವೆ. ಸೊ ಅದರಲ್ಲಿ ನಿಮ್ಗೆ ಇಷ್ಟವಾಗಿದ್ದ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು. ಯಾಕೆಂದರೆ ಅವರು ಇಸ್ಕಾನ್ನಲ್ಲಿ ಕೆಲಸ ಮಾಡ್ತಾ ಇರೋರಾಗಿರ್ಬೋದು, ಮತ್ತು ಅವರು ಸನ್ಯಾಸಿಯವರು, ದೀಕ್ಷೆಯನ್ನು ತಗೊಂಡಿರ್ತಾರೆ. ಸೊ ತೆಲುಗು ಮಾತಾಡೋದು. ಸೊ ನಾನು ತುಂಬ ತೆಲುಗು ವೀಡಿಯೋಸ್ಗಳನ್ನೇ ನಾನು ನೋಡ್ತಾ ಇದ್ದೀನಿ. ಯಾಕೆಂದರೆ ನನಗೆಲ್ಲೂ ಈ ಕರ್ನಾಟಕದಲ್ಲೇ ಇದ್ದೀನಿ, ಆದರೆ ಕನ್ನಡದಲ್ಲಿ ಮತ್ತು ಬೇರೆ ಎಲ್ಲೂ ನನಗೆ ಈ ಥರ ವೀಡಿಯೋಸ್ ನನಗೆ ಸಿಕ್ಕಿಲ್ಲ. ಮೋಸ್ಟ್ಲಿ ನಾನು ಸರ್ಚ್ ಮಾಡಿಲ್ಲ ಅನ್ಬೋದು, ಸರ್ಚ್ ಮಾಡಿಲ್ವೇನೋ ಅಥವಾ ಸಿಕ್ಕಿಲ್ವೇನೋ ಗೊತ್ತಿಲ್ಲ. ಆದರೆ ತೆಲುಗು ವೀಡಿಯೋಸ್ ನನಗೆ ರಿಲೇಟೆಡ್ ಆಗಿ ಬರ್ತಾ ಇರೋದ್ರಿಂದ, ನನಗೆ ತೆಲುಗು ಅರ್ಥ ಆಗೋದ್ರಿಂದ ನಾನು ಆ ವೀಡಿಯೋಸನ್ನು ನೋಡ್ತಾ ಇರ್ತೀನಿ. ಸೊ ನಿಮಗೆ ಇದು ಅವರ ಚಾನೆಲನ್ನು ಪ್ರಮೋಟ್ ಮಾಡ್ತಾ ಇರೋದಲ್ಲ. ಸೊ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಭಗವದ್ಗೀತೆ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕು ಅಂದ್ರೂ ನೀವು ನೋಡ್ಬೋದು. ನಿಮ್ಗೆ ತೆಲುಗು ಅರ್ಥ ಆಗೋರಾಗಿದ್ದರೆ, ತೆಲುಗು ನಿಮ್ಗೆ ಬರುತ್ತೆ ಅನ್ನೋದಿದ್ರೆ, ನೀವು ರಾಧಾ ಮನೋಹರ್ ದಾಸ್ ಅವರ ವೀಡಿಯೋಸ್ ನೋಡ್ಬೋದು. ಮತ್ತು ಇನ್ನೊಂದು ಚಾನಲ್ ಕೂಡ ನಾನು ಹೇಳ್ತೀನಿ, ಗೋವಿಂದ ಸೇವಾ ಅನ್ನುವಂಥ ಯೂಟ್ಯೂಬ್ ಚಾನಲ್. ಗೋವಿಂದ ಸೇವಾ ಸತ್ಯಭಾಮ ಅಕ್ಕ ನಡೆಸ್ಕೊಡ್ತಾ ಇರುವಂಥ ಚಾನೆಲ್. ಸೊ ಆ ಚಾನಲಲ್ಲಿ ನೀವು ನೋಡ್ಬೋದು, ಭಗವದ್ಗೀತೆ ಅಧ್ಯಾಯದ ಒಂದೊಂದು ಶ್ಲೋಕದ ಅರ್ಥವನ್ನು ಸಹ ಅಲ್ಲಿ ತಿಳಿಸ್ಕೊಡ್ತಾರೆ. ನೀವು ಭಗವದ್ಗೀತೆ ಓದೋಕ್ಕಾಗಲಿಲ್ಲ ಅಂದರೂ ಸಹ ಅದನ್ನು ಕೇಳಿ. ಸೊ ಇವಾಗ ನಾನು ಏನು ಹೇಳಬೇಕು ಅಂದರೆ, ಭಗವದ್ಗೀತೆ ನಿಯಮಗಳನ್ನ ನಾನು ಹೇಳ್ತೀನಿ. ಮುಖ್ಯವಾಗಿ ಎಲ್ಲರೂ ಇದನ್ನು ಈಸಿಯಾಗಿ ಪಾಲಿಸ್ಕೊಂಡು ಹೋಗುವಂಥ ನಿಯಮ ಏನಂದರೆ, ಭಗವದ್ಗೀತೆ ಓದಬೇಕು ಅಂದರೆ ದಿನ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದೊಳ್ತೀರಾ, ಬೆಳಗ್ಗೆ ಬೇಗ ಇದ್ದು ಸ್ನಾನನ ಮಾಡ್ತೀರಲ್ವ. ಎಲ್ಲರೂ ಡೈಲಿ ಸ್ನಾನ ಆಗಲಿಲ್ಲ ಅಂದರೆ ಎಲ್ಲ ಜನಗಳಿಗೂ ದಿನ ಮುಂದಕ್ಕೆ ಹೋಗಲ್ಲ. ಸೊ ಅದೇ ರೀತಿ ಸ್ನಾನ ಮಾಡಿದಾಗ ಆ ಭಗವದ್ಗೀತೆಯನ್ನು ತಗೊಂಡು, ಭಗವದ್ಗೀತೆಯ ಎಲ್ಲ ಅಧ್ಯಾಯ, ಎಲ್ಲ ಚಾಪ್ಟರ್ ಒಂದೇ ದಿವಸಕ್ಕೆ ಮುಕ್ತಾಯ ಆಗೋದಿಲ್ಲ. ಭಗವದ್ಗೀತೆನ ದಿನ ಒಂದೊಂದು ಶ್ಲೋಕನ ಪ್ರಾಕ್ಟೀಸ್ ಮಾಡಿ. ದಿನ ಒಂದೊಂದು ಶ್ಲೋಕನ ತಗೊಂಡು ಆ ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳಿ. ಶ್ಲೋಕದ ಭಾವಾರ್ಥ ಇರುತ್ತೆ, ಅದನ್ನು ತಿಳ್ಕೊಳ್ಳಿ. ಮತ್ತು ತಾತ್ಪರ್ಯ ಕೂಡ ಇರುತ್ತೆ, ಅದನ್ನು ತಿಳ್ಕೊಳ್ಳಿ. ನೀವು ಭಗವದ್ಗೀತೆಯನ್ನು ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ಶ್ರೀಮದ್ ಭಗವದ್ಗೀತೆ ತೊಗೋಬೋದು, ಬರೀ ಭಗವದ್ಗೀತೆ ತೊಗೋಬೋದು. ಮತ್ತು ಶಂಕರ ಭಾಷ್ಯ ಅಂತ ಸಿಗುತ್ತೆ, ಶಂಕರಾಚಾರ್ಯರು ಅರ್ಥ ಕೊಟ್ಟಿರುವಂಥದ್ದು ಇರುತ್ತೆ. ಶಂಕರ ಭಾಷ್ಯ ಭಗವದ್ಗೀತೆ ಕೂಡ ಇದೆ. ಸೊ ನೀವು ಯಾವುದಾದ್ರೂ ತೊಗೊಳ್ಬೋದು. ಇಸ್ಕಾನ್ ಅವ್ರ ಕಡೆಯಿಂದನೂ ಸಿಗೋದು, ಇಸ್ಕಾನ್ ಅವ್ರ ಕಡೆಯಿಂದನೂ. ಸೊ ಎಷ್ಟೋ ಜನರ ಮನೇಲಿ ಇಸ್ಕಾನ್ ಅವರ ಭಗವದ್ಗೀತೆನೇ ಇರೋದು ಅಂತ ಭಾವಿಸ್ತೀನಿ. ಆ ಚಿತ್ರ ನಿಮಗೆ ಗೊತ್ತಿರುತ್ತೆ, ಇಸ್ಕಾನ್ ಭಗವದ್ಗೀತೆ ಯಾವುದು ಅಂತ. ಸೊ ಇಲ್ಲಾಂದರೆ ನಾನು ಫೋಟೋ ಹಾಕ್ತೀನಿ, ನೋಡಿ. ಇಸ್ಕಾನ್ ಭಗವದ್ಗೀತೆ, ಅದರಲ್ಲೂ ಕೂಡ ನಿಮಗೆ ಯಥಾರ್ಥವಾಗಿ ನಿಮಗೆ ಪೂರ್ತಿ ಡೀಟೇಲ್ಸ್ ನಿಮಗೆ ಕೊಟ್ಟಿರ್ತಾರೆ ಭಗವದ್ಗೀತೆಯಲ್ಲಿ. ಎಲ್ಲ ಭಗವದ್ಗೀತೆಯಲ್ಲೂ ಅಥವಾ ನಿಮಗೆ ಸಾಮಾನ್ಯವಾಗಿ ರೋಡ್ ಸೈಡ್ ಸಿಗೋ ಭಗವದ್ಗೀತೆ ಎಲ್ಲದರಲ್ಲೂ ನಿಮಗೆ ಸ್ವಲ್ಪ ಭಾವಾರ್ಥಗಳು ಕೊಟ್ಟಿದ್ರೆ, ಈ ಇಸ್ಕಾನ್ ಅವರು ಮಾಡಿರುವಂಥ ಭಗವದ್ಗೀತೆಯಲ್ಲಿ ನಿಮಗೆ ಯಥಾರ್ಥವಾಗಿ ಪೂರ್ತಿ ಅರ್ಥವನ್ನು ಕೊಟ್ಟಿರ್ತಾರೆ. ಅಂದರೆ ಅದು ಯಾಕೆ ಹೇಳಿದ್ರು, ಮತ್ತು ಇದನ್ನು ಅವ್ರಿಗೆ ಹೇಳಿರೋದು ನಾವು ಯಾಕೆ ಇದನ್ನು ತಗೊಳ್ಬೇಕು, ಇದು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸುತ್ತೆ ಭಗವದ್ಗೀತೆ ಶ್ಲೋಕಗಳು. ಸೊ ಇದೆಲ್ಲ ನಮ್ಗೆ ಅದರಲ್ಲಿ ಸಿಗುತ್ತೆ. ಸೊ ನೀವು ಭಗವದ್ಗೀತೆಯನ್ನು ಪರ್ಚೇಸ್ ಮಾಡ್ಬೋದು. ಭಗವದ್ಗೀತೆ ತಗೊಂಡಿರೋರಿದ್ರೆ ಇದು
ಹೇಗೆ ಓದಬೇಕು ಅಂತ ಗೊತ್ತಿಲ್ಲದೆ ಇರೋರಿದ್ರೆ ದಯವಿಟ್ಟು ನೀವು ತಿಳ್ಕೊಳ್ಬೇಕು. ನಿಮಗೆ ಸಂಸ್ಕೃತ ಬರಲಿಲ್ಲ, ನಿಮಗೆ ಓದೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ನಿಮಗೆ ಸಂಸ್ಕೃತ ಬರೋದಿಲ್ಲ ಅಂತಂದರೆ ಬರೀ ಅಲ್ಲಿ ಭಾವಾರ್ಥ ಕೊಟ್ಟಿರ್ತಾರೆ, ಭಾವಾರ್ಥನಾದರೂ ನೀವು ಓದಿ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಬಹುದು. ನಿಮಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ಭಾಷೆಗಳಲ್ಲೂ ನಿಮಗೆ ಭಗವದ್ಗೀತೆ ಸಿಗುತ್ತೆ. ಸೊ ನೀವು ಪರ್ಟಿಕ್ಯುಲರ್ ಆಗಿ ಭಗವದ್ಗೀತೆನ ತಗೊಳ್ಳಿ. ಎಲ್ಲರ ಮತಗಳಲ್ಲೂ ಅವರವರ ಮತಗ್ರಂಥಗಳು ಇಟ್ಕೊಂಡಿದ್ದಾರೆ. ಎಷ್ಟು ಜನ ನಾವು ಸನಾತನ ಧರ್ಮದಲ್ಲಿದ್ದವರು, ನಾವು ಹಿಂದೂಗಳು ಎಷ್ಟು ಜನ ನಮ್ಮ ಮನೇಲಿ ಭಗವದ್ಗೀತೆ ಇದೆ. ಪ್ರತಿಯೊಬ್ಬ ಹಿಂದೂ ಅಲ್ವಾ ಅಥವಾ ಪ್ರತಿಯೊಬ್ಬ ಮನುಷ್ಯನ ಮನೇಲಿ ಕೂಡ ಭಗವದ್ಗೀತೆ ಇರಬೇಕು. ಸೊ ಓದಿ ಇನ್ನಿತರ ಅನ್ಯಮತಸ್ಥರ ಗ್ರಂಥಗಳನ್ನು ಸಹ ಓದಿ, ನಿಮಗೆ ಸಿಗುತ್ತೆ. ಯಾವುದು ನಿಮಗೆ ಉಪಯೋಗ ಆಗುತ್ತೋ ಅದನ್ನು ತಗೊಳ್ಳಿ ಅಂತ ನಾನು ಹೇಳ್ತೀನಿ. ತಗೊಂಡು ಎಲ್ಲವನ್ನ ನೀವು ಓದಿ. ಯಾವುದೋ ಒಂದು ಬುಕ್ಕಲ್ಲೇ ಜ್ಞಾನ ಇರುತ್ತೆ ಅಂತಲ್ಲ, ಎಲ್ಲ ಬುಕ್ಕಲ್ಲಿ ಓದಿದ್ರೆ ನಿಮ್ಗೆ ಜ್ಞಾನ ಸಿಗುತ್ತೆ. ಸೊ ಸಿಂಪಲ್ ನಿಯಮ ಇಷ್ಟೇ, ನೀವು ಭಗವದ್ಗೀತೆನ ಓದಬೇಕು ಅಂದರೆ ದಿನನಿತ್ಯ ಸ್ನಾನ ಮಾಡಬೇಕು. ಯಾಕೆ ಅಂದರೆ ಭಗವದ್ಗೀತೆ ನೀವು ಓದ್ತಾ 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 ನಿಮ್ಮ ಮನಸ್ಸಿನಲ್ಲಿ ಆಗ್ತಿರುವಂಥ ಚೇಂಜಸ್ ನೀವೇ ಕಂಡುಕೊಳ್ತೀರಾ. ಯಾಕಂದರೆ ಭಗವದ್ಗೀತೆ ಅಷ್ಟು ಶ್ರೇಷ್ಠವಾದದ್ದು ಅಂತ ಹೇಳ್ತೀನಿ. ಅದನ್ನು ನೀವು ಸ್ನಾನ ಮಾಡಿದ ತಕ್ಷಣ ಹೇಗಿದ್ರೂ ಪೂಜೆ ಮಾಡ್ತೀರಾ. ಪೂಜೆ ಮಾಡುವಾಗ ಅದಕ್ಕೊಂದು ಧೂಪ ದೀಪ ನೈವೇದ್ಯ ಎಲ್ಲ ಏನು ಬೇಡ, ಧೂಪ ದೀಪ ಮಾಡಿಕೊಂಡ್ರೆ ಸಾಕು. ದೀಪ ಹಚ್ಚಿ ಊದ್ಕಡ್ಡಿ ಬೆಳಗಿದ್ರೆ ನಿಮ್ಗೆ ಅಷ್ಟೇ ಸಾಕು. ಆಮೇಲೆ ಭಗವದ್ಗೀತೆನ ಕಣ್ಣು ಕೂತ್ಕೊಂಡು ತೆಗೆದು ನೀವು ಓದಿ. ಡೈಲಿ ಪ್ರಶಾಂತವಾಗಿ ಕುಳಿತುಕೊಂಡು ಕೆಳಗಡೆ ಕೂತ್ಕೊಂಡು ಒಂದೇ ಚಾಪ್ಟರ್ ಮೊದಲನೇ ಅಧ್ಯಾಯ ತೆಗೆದು ಒಂದು ಶ್ಲೋಕ ಓದಿ. ಅವತ್ತು ಆ ಶ್ಲೋಕನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಬೇಕು. ಯೋಚನೆ ಮಾಡಬೇಕು ಇದ್ರ ಬಗ್ಗೆ. ಆ ಶ್ಲೋಕ ಓದ್ಬಿಟ್ಟು ಸುಮ್ಮನೆ ಆಗೋದಲ್ಲ, ಆ ಶ್ಲೋಕದಲ್ಲಿ ಏನು ಕೊಟ್ಟಿದ್ದಾರೆ, ಅದರ ತಾತ್ಪರ್ಯ ಏನು, ಭಾವಾರ್ಥ ಏನು, ಅದನ್ನು ತಿಳ್ಕೊಂಡು ನೀವು ಅದನ್ನು ಅನುಸರಿಸಿದ್ರೆ ಸಾಕು. ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆ ನೀವೇ ತಿಳ್ಕೊಳ್ತೀರಾ. ಮತ್ತು ಭಗವದ್ಗೀತೆ ಓದಿದ್ರೆ ನಿಮಗೆ ಇಲ್ಲಿ ಸಹಜವಾಗಿ ಎಲ್ಲ ಏರಿಯಾ ಆಗಲಿ ಯಾವುದೇ ಊರಾಗಲಿ ಎಲ್ಲ ಕಡೆ ನಡೀತಾ ಇರುವಂಥ ಮೂಢನಂಬಿಕೆಗಳನ್ನು ನೀವು ಆ ಮೂಢನಂಬಿಕೆಗಳಿಗೆ ತದ್ವಿರುದ್ಧವಾಗಿ ನಿಂತ್ಕೊಳ್ತೀರಾ. ಯಾವುದನ್ನು ನೀವು ಮೂಢನಂಬಿಕೆಯನ್ನು ನಂಬೋದಿಲ್ಲ. ಮೇನ್ ಇಂಟೆನ್ಷನ್ ಅದೇ. ಭಗವದ್ಗೀತೆ ನೀವು ಓದಿದ್ರೆ ಇರುವಂತಹ ಮೂಢನಂಬಿಕೆಗಳೆಲ್ಲ ನಿಮಗೆ ಹೋಗುತ್ತೆ. ಮುಖ್ಯವಾಗಿ ಭಗವದ್ಗೀತೆ ಓದಿ, ಅದಷ್ಟೇ ನಾನು ಹೇಳ್ತೀನಿ. ಆ ಭಗವದ್ಗೀತೆ ಯಾಕೆ ಓದಬೇಕು ಅನ್ನೋದನ್ನ ನಿಮಗೆ ಆಲ್ರೆಡಿ ನಿಮ್ಗೆ ಗೊತ್ತೇ ಇರುತ್ತೆ. ಯಾಕೆ ಓದಬೇಕು? ನಾವು ಭಗವಂತನ ದರ್ಶನ ಮಾಡೋದಕ್ಕೆ. ಇಷ್ಟೇ ಸಾಕು, ಸಿಂಪಲ್. ಜಾಸ್ತಿ ಒಳಗಿನ ಅರ್ಥ ಜಾಸ್ತಿ ಏನು ಬೇಡ ನಮಗೆ. ಭಗವದ್ಗೀತೆ ಯಾಕೆ ಓದಬೇಕು, ಏನಕ್ಕೆ ಓದಬೇಕು? ರಾಧಾ ಮನೋಹರ್ ದಾಸ್ ಅವರು ಹೇಳೋದು ಭಗವದ್ಗೀತೆ ಅವ್ರು ಹಂಚುವಾಗ ಅವರು ಪ್ರಿಂಟ್ ಮಾಡಿ ಕೊಡ್ತಾರೆ ಒಂದು. ಯಾಕೆಂದರೆ ಏನಂತ ಪ್ರಿಂಟ್ ಮಾಡ್ತಾರೆ ಅಂದರೆ, ಭಗವದ್ಗೀತೆನ ಸಾಯೋದ್ರ ಒಳಗಡೆ ಓದಿ. ಯಾಕಂದರೆ ನೀವು ಓದಲಿಲ್ಲ ಅಂದರೂ ಸಾಯ್ತೀರ. ಅದಕ್ಕೋಸ್ಕರ ಭಗವದ್ಗೀತೆ ಸಾಯೋದ್ರೊಳಗೆ ಓದಿ. ಇದೇ ಅವರ ಟ್ಯಾಗ್ಲೈನ್. ಅದೇ ಭಗವದ್ಗೀತೆ ಅವರು ಹಂಚುವಾಗ ಅವರು ಮೇನ್ ಅದನ್ನು ಪ್ರಿಂಟ್ ಮಾಡಿ ಕೊಡೋದು ಅದಷ್ಟೇ, ಭಗವದ್ಗೀತೆ ಓದಿ. ಯಾಕಂದರೆ ಯಾಕಂದರೆ ನಾವು ನೋಡಿದ್ರೆ ನಮ್ಮ ಹಿಂದಿನ ತಲೆಮಾರುಗಳು ಅವರೆಲ್ಲ ನೋಡಿದ್ರೆ ಯಾರಿಗೂ ಇಷ್ಟು ಜ್ಞಾನ ಇಲ್ಲ. ಯಾಕೆಂದರೆ ಎಲ್ಲರೂ ಇದು ಇಂಥ ಜಾತಿಯವರೇ ಓದಬೇಕು, ಇಂಥ ಪಂಗಡದವ್ರು ಓದಬೇಕು, ಇಂಥವರೇ ಓದಬೇಕು ಅನ್ನೋದು ನಮ್ಮ ಜನರ ತಲೆಯಲ್ಲಿ ಕುತ್ಕೊಂಡಿರುತ್ತೆ. ಯಾಕಂದರೆ ಅದು ಶಾಸ್ತ್ರ ಸಂಪ್ರದಾಯ, ಅದರಲ್ಲಿ ಸಂಸ್ಕೃತ ಶ್ಲೋಕಗಳಿರೋದ್ರಿಂದ ಅದು ಮಂತ್ರಗಳು ಹಾಗೆ ಹೀಗೆ ಅಂತ ಅಂದ್ಕೊಂಡು ಯಾರು ಓದ್ತಿರ್ಲಿಲ್ಲ. ಯಾಕೆ ಅಂದರೆ ಇದು ಮುಂದೆ ಕೂಡ ದೊಡ್ಡ ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಯಾಕೆ ನಮ್ಮ ಜನಕ್ಕೆ, ನಮ್ಮ ಓದ ಅಷ್ಟು ತಲೆಮಾರುಗಳಿಗೆ ಯಾಕೆ ಇಷ್ಟು ಸಂಸ್ಕೃತ ಜ್ಞಾನವೂ ಇರಲಿಲ್ಲ, ಯಾಕೆ ಇದ್ರ ಬಗ್ಗೆ ಇಷ್ಟು ಜ್ಞಾನ ಕೊಟ್ಟಿಲ್ಲ ಜನಗಳಿಗೆ. ಒಬ್ಬ ಮುಸ್ಲಿಮ್ಸ್ ಆಗಲಿ ಅವನಿಗೆ ಆ ಕುರಾನ್ ಬಗ್ಗೆ ಆಗಲಿ ಅದು ಗೊತ್ತು, ಒಬ್ಬ ಕ್ರಿಶ್ಚಿಯನ್ ಆಗಲಿ ಅವರ ಬೈಬಲ್ ಬಗ್ಗೆ ಅವ್ರಿಗೆ ಗೊತ್ತು. ಆದರೆ ನಮ್ಮ ಹಿಂದೂಗಳಿಗೆ ಯಾಕೆ ಭಗವದ್ಗೀತೆ ಬಗ್ಗೆ ಗೊತ್ತಿಲ್ಲ? ಇದಕ್ಕೆ ದೊಡ್ಡ ಕಾರಣ ಇದೆ. ಆ ದೊಡ್ಡ ಕಾರಣನ ಮುಂದೆ ನಾನು ವೀಡಿಯೋಸಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಿಂದೆ ನಮ್ಮ ಅಜ್ಜಿ ತಾತ ತಂದೆ ತಾಯಿ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಇನ್ನು ಮುಂದೆ ನಾವು ತಿಳ್ಕೊಳ್ಳೋಣ. ಓದಕ್ಕೆ ಬರಲಿಲ್ಲ ಅನ್ನೋರು ದಯವಿಟ್ಟು ನಿಮ್ಮ ಮಕ್ಕಳ ಕೈಲಿ ಓದಿಸಿ. ನಿಮ್ಮ ಮಕ್ಕಳು ಓದ್ತಾರಲ್ವ, ಅವ್ರ ಕೈಲಿ ಓದಿಸಿ. ಅವ್ರ ಕೈಲಿ ಓದುವಾಗ ನೀವು ಕೂತ್ಕೊಳ್ಳಿ, ನೀವು ಅವ್ರ ಪಕ್ಕ ಕೂತ್ಕೊಳ್ಳಿ. ಆವಾಗ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಸಾಕು, ಸಿಂಪಲ್ ಟ್ರಿಕ್. ಇದರಲ್ಲೇನು ದೊಡ್ಡ ಇದಿಲ್ಲ. ನಿಮಗೆ ಒಂದೆರಡು ಅಕ್ಷರ ಓದಕ್ಕೆ ಬರುತ್ತೆ ಅಂದರೆ ಆರಾಮಾಗಿ ನೀವು ಭಗವದ್ಗೀತೆನ ಓದ್ಬೋದು. ಸೊ ಭಗವದ್ಗೀತೆ ನಿಯಮ ಇಷ್ಟೇ, ಸಿಂಪಲ್. ದಿನ ಬೆಳಗ್ಗೆ ಬೇಗ ಎದ್ದೇಳ್ತೀರಾ, ಸ್ನಾನ ಮಾಡ್ತೀರಾ, ಹೇಗಿದ್ರು ಪೂಜೆ ಮಾಡ್ತೀರಾ. ಮತ್ತು ಇನ್ನೊಂದು, ಮಾಂಸ ತಿಂದಿರುವಾಗ ಅಲ್ಲೆಲ್ಲೂ ಹೇಳಿಲ್ಲ ಮಾಂಸ ತಿಂದ್ಬಿಟ್ಟು ಓದು ಅಥವಾ ಮಾಂಸ ತಿಂದರೆ ಓದಬಾರ್ದು ಅನ್ನೋದೆಲ್ಲೂ ಹೇಳಿಲ್ಲ. ಅದೇ ಶುಚಿ ಇಂಪಾರ್ಟೆಂಟ್. ಅದರಲ್ಲಿ ಶುಚಿ ಅನ್ನೋದು ಬರ್ತಿದೆ, ಶುಚಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸ್ನಾನ ಮಾಡಿಕೊಂಡು ಭಗವದ್ಗೀತೆನ ಓದಿ. ಇವತ್ತು ರಾತ್ರಿ ನಾನು ಮಾಂಸ ತಿಂದೆ, ನಾಳೆ ನಾನು ಓದೋಕ್ಕಾಗಲ್ಲ, ಅದೆಲ್ಲ ಏನಿಲ್ಲ. ಇವತ್ತು ತಿಂತೀರ ಆಹಾರ ಅಂದರೆ ಎಲ್ಲೂ ಮಾಂಸಾಹಾರ ತಪ್ಪು ಅಂತ ಹೇಳಿಲ್ಲ. ಹಾಗೆ ಮಾಂಸಾಹಾರ ತಿಂದರೆ ಇದು ಯಾವುದು ಮಾಡಬಾರ್ದು ಅಂತೆಲ್ಲ ಏನೂ ಇಲ್ಲ. ನಮ್ಮ ಆಹಾರ ಅಂದರೆ ನಾವು ತಿನ್ನೋದು ಸರಾಗವಾಗಿ ಯಾವುದು ನಮಗೆ ಜೀರ್ಣ ಆಗುತ್ತೋ ಅದು ಆಹಾರ. ಇಷ್ಟೇ ಹೇಳಿರೋದು. ಅದು ನೀವು ಮಾಂಸ ತಿಂತೀಯೋ ಬಿಡ್ತೀಯೋ ಅದು ನಿಮ್ಮ ಸೆಕೆಂಡ್ರಿ. ಆದರೆ ಮಾಂಸ ಏನಾದರೂ ಇವತ್ತು ತಿಂದರೆ ನಾಳೆ ಸ್ನಾನ ಮಾಡ್ತೀರ ಅಲ್ವಾ, ಸ್ನಾನ ಮಾಡಿದಾಗ ಶುಚಿಯಾಗಿರ್ತೀರ. ಸ್ನಾನ ಮಾಡಿ ಭಗವದ್ಗೀತೆನ ಓದಿ. ಯಾಕಂದರೆ ನೀವು ಇವತ್ತು ರಾತ್ರಿ ತಿಂದು ಬೆಳಗ್ಗೆ ಸ್ನಾನ ಮಾಡೋಷ್ಟರಲ್ಲಿ ಡೈಜೆಷನ್ ಆಗಿಬಿಟ್ಟಿರುತ್ತೆ. ಸೊ ನಮ್ಮ ದೇಹವೇ ಮಾಂಸದ ಮುದ್ದೆ, ಆಯಿತಾ? ಇನ್ನೇನು ಹೇಳಬೇಕಾಗಿಲ್ಲ. ಸೊ ಅಷ್ಟೇ, ಭಗವದ್ಗೀತೆ ಓದಿ. ಯಾರೇ ಆಗಿರಲಿ, ಎಷ್ಟೇ ಕಡು ಬಡತನ ಇರಲಿ, ಯಾರೇ ಆಗಿರಲಿ, ಇದು ಓದಿದ್ರೆ ಶ್ರೀಮಂತರಾಗ್ಬಿಡ್ತಾರೆ ಅನ್ನೋದೆಲ್ಲ ಏನೂ ಇಲ್ಲ. ನಮ್ಮ ಮುಕ್ತಿ ಮಾರ್ಗ ನಾವು ತಿಳ್ಕೊತೀವಿ. ನಾವು
ಯಾಕೆ ಬಂದಿದ್ದೀವಿ, ಭೂಮಿ ಮೇಲೆ ಯಾಕೆ ಬಂದಿದ್ದೀವಿ, ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವತ್ತೆಲ್ಲ ದುಡ್ಡಿಂದ ಓಡ್ತಾವ್ರೆ, ಅದು ದುಡ್ಡು ತುಂಬ ಮುಖ್ಯ, ದುಡ್ಡಿಲ್ಲದೆ ಏನೂ ಇಲ್ಲ. ಸೊ ಹಾಗೆ ಭಗವದ್ಗೀತೆ ಕೂಡ ಅಷ್ಟೇ ಮುಖ್ಯ. ಮನುಷ್ಯನಾದವನು ಅಂತವನಿದ್ರೆ, ನೀನು ಮನುಷ್ಯನಿಗೆ ಹುಟ್ಟಿದ್ರೆ ಭಗವದ್ಗೀತೆ ಓದು. ಭಗವದ್ಗೀತೆ ಅಂದರೆ ತುಂಬ ಇಂಪಾರ್ಟೆಂಟು, ಮರಿಬೇಡ. ಯಾಕಂದರೆ ಬೇರೊಬ್ಬ ಬಂದು ಪ್ರಶ್ನೆ ಮಾಡಬಾರ್ದು, ನಿಮ್ಮ ಧರ್ಮ ಯಾಕೆ ಹೀಗಿದೆ, ನಿಮ್ಮ ದೇವ್ರುಗಳು ಯಾಕೆ ಆಗಿದೆ ಹೀಗಿದೆ. ನೀವು ಭಗವದ್ಗೀತೆ ಯಾಕೆ ಓದಿ ಅಂತ ಹೇಳ್ತೀನಿ, ನನ್ನ ಇಂಟೆನ್ಷನ್. ನೀವು ಭಗವದ್ಗೀತೆ ಓದಿದ್ರೆ ಅದ್ರ ಹಿಂದೆ ಎಲ್ಲವನ್ನು, ರಾಮಾಯಣ, ಮಹಾಭಾರತ, ಭಾಗವತ, ದೇವಿ ಭಾಗವತಂ, ಶ್ರೀಮದ್ ಭಾಗವತಂ ಎಲ್ಲವನ್ನು ನೀವು ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಆವಾಗ ಎಲ್ಲವನ್ನು ತಿಳ್ಕೊಳ್ತೀರ, ಆಯಿತಾ. ಈ ಗ್ರಂಥಗಳು ನಮಗೆ ಸಿಗುವಂಥ ಗ್ರಂಥಗಳು ನಮ್ಮ ಎಲ್ಲ ಪುರಾಣ, ಶಿವಪುರಾಣ, ಸ್ಕಂದ ಪುರಾಣ, ಗರುಡ ಪುರಾಣ, ಭವಿಷ್ಯತ್ ಪುರಾಣ ಎಲ್ಲವನ್ನು ಸಾಧ್ಯವಾದಷ್ಟು ಯಾರ ಕೈಲಾಗುತ್ತೆ ತಗೊಂಡು ಈಸ್ಕೊಂಡು ಓದಿ. ಶಕ್ತಿಯಾನುಸಾರ ಆದರೆ ಈಸ್ಕೊಂಡು ಓದಿ. ಯಾರಿಗೂ ನಿಮಗೆ ಇಲ್ಲ ನಮ್ಮ ಕೈಲಿ ಅಷ್ಟು ಗ್ರಂಥಗಳನ್ನೆಲ್ಲ ನಾವು ಖರೀದಿ ಮಾಡಿ ನಾವು ಓದೋಕ್ಕಾಗಲ್ಲ ಅಂದರೆ ಭಗವದ್ಗೀತೆ ಒಂದಾದರೂ ಓದಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಭಗವದ್ಗೀತೆ ಹೇಗೆ ಓದಬೇಕು ಅನ್ನೋದ್ರ ಮೇಲೆ ನಾನೊಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ನಿಯಮಗಳು ಎಲ್ಲರೂ ಏನೇನೋ ಹೇಳ್ತಾರೆ, ಸೊ ಅದೆಲ್ಲ ಏನು ಬೇಡ. ಭಗವದ್ಗೀತೆ ನಿಯಮ ಇಷ್ಟೇ, ಏನೂ ಇಲ್ಲ. ಶುಚಿ ಇಂಪಾರ್ಟೆಂಟ್, ಶುಚಿಯಾಗಿ ಭಗವದ್ಗೀತೆಯನ್ನು ಓದಿ ಅಂತ ಕೇಳ್ಕೊತೀವಿ ಅಷ್ಟೇ. ಜೈ ಶ್ರೀರಾಮ್.